ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ನೀವೆಲ್ಲರೂ ಹೇಗಿದ್ದೀರಾ? ಹುಷಾರಿದ್ದೀರಾ? ನಾನಂತೂ ಫಸ್ಟ್ ಕ್ಲಾಸ್ ಆಗಿದ್ದೀನಿ, ಅಲ್ಹಮ್ದುಲಿಲ್ಲ. ಗೈಸ್, ಇವಾಗಂತೂ ಮಳೆ ಬರ್ತಾ ಉಂಟು. ಹಾಗೆ ಇವತ್ತು ಬೆಳಗ್ಗಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಉಂಟು. ಸ್ವಲ್ಪ ಗ್ಯಾಪ್, ಒಂದು 2-5 ಮಿನಿಟ್ಸ್ ಗ್ಯಾಪ್ ಕೊಡ್ತದೆ, ವಾಪಸ್ ಮಳೆ ಸ್ಟಾರ್ಟ್ ಆಗ್ತದೆ. ಇವಾಗ ನಾನು ರೈನ್ ಕೋಟ್ ಹಾಕಿ ಹೋಗೋದು ಬೆಸ್ಟ್. ನನಗೆ ಆ್ಯಕ್ಚುಲಿ ಇವಾಗ ಸ್ವಲ್ಪ ಟೌನಿಗೆ ಹೋಗ್ಲಿಕ್ಕೆ ಉಂಟು. ಯಾಕಂತ ಹೇಳಿದರೆ ಇವತ್ತು ಮ್ಯಾಂಗೋ ಐಸ್ ಕ್ರೀಮ್ ಮಾಡುವ ಅಂತೇಳಿ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡಬೇಕಂತ ಉಂಟಲ್ಲ, ಸುಮಾರು ದಿನದಿಂದ ಅಂದ್ಕೊಳ್ತಿದ್ದೆ. ಬಟ್ ಏನಂತ ಹೇಳಿದರೆ ನನ್ನೊಟ್ಟಿಗೆ ಬೀಟರ್ ಇರಲಿಲ್ಲ ಗೈಸ್. ಬೀಟರ್ ಬೇಕಲ್ಲ, ಸೊ ಹಾಗೆ ಬೀಟರ್ ಇರಲಿಲ್ಲ. ಆದಮೇಲೆ ಬೀಟ್ರ್ ಆರ್ಡರ್ ಮಾಡಿ ಬೀಟ್ರ್ ಬಂತು ಇವಾಗ. ಹಾಗೆ ಇನ್ನು ಸೀಸನ್ ಮುಗಿದ ಮೇಲೆ ಕಷ್ಟ ಆಗ್ತದೆ, ಮತ್ತು ಅನಿಸಿ ಪ್ರಯೋಜನ ಇಲ್ಲ, ಮ್ಯಾಂಗೋ ಐಸ್ ಕ್ರೀಮ್ ಮಾಡಲಿಲ್ಲಲ್ಲ ಅಂತೇಳಿ. ಹಾಗೆ ಸೀಸನ್ ಮುಗಿಯುವ ಮುಂಚೆ ಆ್ಯಕ್ಚುಲಿ ಇವಾಗ ಇಲ್ಲಿ ಫುಲ್ಲು ಕೋಲ್ಡ್ ಉಂಟು. ಈ ಕೋಲ್ಡ್ ವೆದರಲ್ಲಿ ಐಸ್ ಕ್ರೀಮ್ ಮಕ್ಕಳಿಗೆ ಕೊಟ್ಟರೆ ನನ್ನ ಹಸ್ಬೆಂಡ್ ಗ್ಯಾರಂಟಿ ಬೈತಾರೆ. ಪರವಾಗಿಲ್ಲ, ಆದರೂ ಕೂಡ ನನಗೆ ಒಂದು ವೀಡಿಯೋ ಬೇಕು ಗೈಸ್. ನಾನು ಮ್ಯಾಂಗೋ ಐಸ್ ಕ್ರೀಮ್ ಮಾಡಿದ್ದು ವೀಡಿಯೋ ಬೇಕು. ಹಾಗೆ ನನಗೆ ಟೇಸ್ಟ್ ಕೂಡ ಮಾಡಬೇಕು. ನಾನು ಆವತ್ತೊಂದು ಸಲ ಸೀತಾಫಲದ್ದು ಐಸ್ ಕ್ರೀಮ್ ಮಾಡಿದ್ದೆ, ಮ್ಯಾಂಗೋ ಐಸ್ ಕ್ರೀಮ್ ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ಹಾಗೆ ಬನ್ನಿ, ಮಳೆ ಬರ್ತಾ ಉಂಟು ಜೋರು. ರೈನ್ ಕೋಟ್ ಎಲ್ಲ ಹಾಕಿ ಇವಾಗ ಹೋಗಿ ನನಗೆ ಓನ್ಲಿ 3 ಇಂಗ್ರೀಡಿಯೆಂಟ್ಸ್ ಸಾಕು. ಅದನ್ನು ತೊಗೊಂಡು ಬರ್ತೀನಿ. ಬಂದು ನಿಮ್ಮೊತ್ತಿಗೆ ಶೇರ್ ಮಾಡ್ತೀನಿ, ಯಾವ ಥರ ಮ್ಯಾಂಗೋ ಐಸ್ ಕ್ರೀಮ್ ಮಾಡಬೇಕು ಎಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಮಳೆ ಬಂತು. ಹಾಗೆ ನನ್ನ ಇವತ್ತಿನ ವ್ಲಾಗ್ ಫುಲ್ಲಾಗಿ ನೋಡಿ, ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಗೋ ಗೈಸ್, ಸ್ಟಾರ್ಟ್ ಮಾಡುವ. ಕಲರ್ ಚೇಂಜ್ ಆಗಿದೆ, ರೈನ್ ಕೋಟ್ ಇದು ಬೇರೆ ತೊಗೊಂಡಿದ್ದಾರೆ. ಅದು ಸ್ವಲ್ಪ ಇಲ್ಲಿ ಹರಿದೋಗಿತ್ತು, ಇದು ಕೂಡ ಹರಿದೋಗಿದೆ. ಹಾಗೆ ಇವಾಗ ಹೋಗೋದು, ಲೆಟ್ಸ್ ಗೋ. ಹೆಲ್ಮೆಟ್ ಎಲ್ಲ ಆಗುವ. ಇಲ್ಲಿ ಅದು ವೆದರ್ ನೋಡಿದ್ರ ಗೈಸ್, ವೆದರ್ ತೋರಿಸಿ ಸ್ವಲ್ಪ ನೋಡಾಗಿದೆ ಗೈಸ್. ವೆದರ್ ಅಂತೂ ನೋಡಿ, ವ್ಯೂ ಪಾಯಿಂಟ್ ಆ್ಯಕ್ಚುಲಿ ಸ್ವಲ್ಪ ಟೈಮ್ ಮುಂಚೆ ಫುಲ್ಲು ಮಿಸ್ಟ್ ಇತ್ತು ಇಲ್ಲಿ ಈ ಥರ. ಮೋರ್ಗೆ ಬಂದಿದ್ದೇನೆ. ಹಾಗೆ ಇಲ್ಲಿ ಆಫರ್ಸ್ ಏನುಂಟಂತ ನೋಡುವ. ಶ್ಯಾಂಪೂ, ಹಾಗೆ ನನಗೆ ಕಂಫರ್ಟ್ ಬೇಕಿತ್ತು. ಸೊ ಕಂಫರ್ಟಲ್ಲಿ ಆಫರ್ ಇದ್ದರೆ ತಗೊಳ್ಳುವ ಅಂತ ಹೇಳಿ ಬಂದಿದ್ದೇನೆ. ಬನ್ನಿ ಹುಡುಕುವ ಕಂಫರ್ಟ್ ಎಲ್ಲಿದೆ. $235. ಚಿಕ್ಕ ಡಬ್ಬ ಬೇಕಿತ್ತು, ಸಾರೆಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಎಲ್ಲ ಐಟಮ್ ಸಿಗಲಿಲ್ಲ. ಸೊ ನಾನು ಬೇರೆ ಶಾಪಿಗೆ ಹೋಗ್ತಿದ್ದೇನೆ. ನನಗೆ ಆ್ಯಕ್ಚುಲಿ 2 ಐಟಮ್ ಬೇಕಿದೆ. ಎಂತಂತ ಹೇಳಿದರೆ ನನ್ನ ಹಸ್ಬೆಂಡ್ ವೆಯ್ಟ್ ಮಾಡ್ತಿದ್ದೇನೆ. ನಾನು ಹೇಳಿದೆ ಸ್ವಲ್ಪ ನಿಲ್ಲಿ, ಬೇಗ ಅವರ ಪಕ್ಕ ಹೋಗಿ ಬರ್ತೇನೆ ಅಂತ ಹೇಳಿ ಬಂದಿದ್ದು. ಇವಾಗ ರಪ್ಪಕ್ಕೂ ಹೋಗಿ ಪಕ್ಕಾಗಿದೆ. ನಾನಿಲ್ಲಿ ಬಂದು 10 ಮಿನಿಟ್ಸ್ ಆಯಿತು. ನೋಡುವ, ಅಲ್ಲಿ 2 ಐಟಮ್ ತೊಗೊಂಡು ರಪ್ಪಕ್ಕೂ ಹೋಗುವ ಮನೆಗೆ. ಇದು 200. ಗೈಸ್, ಹಾಗೆ ಮನೆಗೆ ಬಂದೆ. ಅಂದರೆ ಫಸ್ಟಿಗೆ ನಾನು ಕುಕ್ಕಿಂಗಿದ್ದೆಲ್ಲ ಮುಗಿಸ್ತೇನೆ. ಅಂದರೆ ಮಧ್ಯಾಹ್ನ ಏನೆಲ್ಲ ಮಾಡಬೇಕು ಅಂತ ಹೇಳಿ ಫಸ್ಟಿಗೆಲ್ಲ ಫಿನಿಷ್ ಮಾಡಿ ಮತ್ತೆ ನಾನು ಮ್ಯಾಂಗೋ ಐಸ್ ಕ್ರೀಮ್ ಮಾಡಲಿಕ್ಕೆ ನಿಲ್ತೇನೆ ಅಂತ ಹೇಳಿ. ಇನ್ನು ಇವಾಗ ಮಾಡಬೇಕಂದ್ರೆ ತರಕಾರಿ ಸಾರು ಮತ್ತು ಮತ್ತೆ ಫ್ರೈ ಮಾಡಬೇಕು. ಸೊ ಹಾಗೆ ನಾನು ಅಂದ್ಕೊಳ್ತಿದ್ದೆ. ಆ್ಯಕ್ಚುಲಿ ಏನಂತ ಹೇಳಿದರೆ, ನಾನು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡುವಾಗ ಅಂದರೆ ನಾನು ಟ್ರೈಪಾಡ್ ಆರ್ಡ್ರ್ ಮಾಡಿದ್ದೇನೆ, ನಾನು ಹೋದ ವ್ಲಾಗಲ್ಲಿ ಹೇಳಿದ್ನಲ್ಲ.
ಸೊ ಟ್ರೈಪಾಡ್ ಆರ್ಡ್ರ್ ಮಾಡಿದ್ದೇನೆ. ಬಟ್ ಯಾಕೆ ಇಷ್ಟು ದಿನ ಆಯಿತು ಇನ್ನೂ ಕೂಡ ಬರಲಿಲ್ಲ ಅಂತ ಹೇಳಿ ಅಂದ್ಕೊಳ್ತಿದ್ದೆ. ಇವಾಗ ನನಗೆ ಐಸ್ ಕ್ರೀಮಿದ್ದು ವೀಡಿಯೋ ಮಾಡಲಿಕ್ಕೆ ಟ್ರೈಪಾಡ್ ಬೇಕೇ ಬೇಕಲ್ವಾ ಗೈಸ್, ಹಾಗೆ ನಾನು ಅಂದ್ಕೊಳ್ತಿದ್ದೆ ಯಾಕೆ ಇನ್ನೂ ಕೂಡ ಬರಲಿಲ್ಲ, ಇವಾಗ ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಹೇಗೆ ವೀಡಿಯೋ ಮಾಡೋದ ಅಂತ ಅಂದ್ಕೊಳ್ತಾ ಇದ್ದೆ. ಅಂದರೆ ನನಗೆ ಒಟ್ರಾಶಿ ಇವತ್ತು ಐಸ್ ಕ್ರೀಮ್ ಮಾಡಲೇಬೇಕು. ಇವತ್ತು ಹಟ್ಟದಲ್ಲಿ ಹೋಗಿ ಎಲ್ಲ ಐಟಮ್ ತೊಗೊಂಡು ನಾನು ಯಾಕಂದರೆ ನಾನು ಇವತ್ತೆಲ್ಲ ಗೈಸ್ ಎಷ್ಟು ದಿನದಿಂದ ಟ್ರೈ ಮಾಡ್ತಿದ್ದೀನಿ, ಒಂದಿದ್ರೆ ಒಂದಿರೋದಿಲ್ಲ ಆ ಥರ. ಇವಾಗ ಬೀಟ್ರ್ ಇತ್ತು, ನನಗೆ ಮೊಬೈಲ್ ಇಡಲಿಕ್ಕೆ ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿ ತುಂಬ ಬೇಜಾರಾಗ್ತಿತ್ತು. ಬಟ್ ನಾನು ಎಲ್ಲ ಐಟಮ್ ತೊಗೊಂಡು ಬಂದು ಇವಾಗ ಮಗುವಿಗೆ ನಾಷ್ಟ ತಿನ್ನಿಸ್ತಾ ಇದ್ದೆ. ಆವಾಗ ನಾನು ಥಿಂಕ್ ಮಾಡ್ತಾಯಿದ್ದೆ, ಸ್ಟ್ಯಾಂಡ್ ಬಂದಿದ್ರೆ ಒಳ್ಳೇದಿತ್ತಲ್ಲ ಅಂತೇಳಿ. ನನಗೆ ಇವತ್ತು ಕಾಲ್ ಕೂಡ ಬರಲಿಲ್ಲ, ಮೆಸೇಜ್ ಕೂಡ ಬರಲಿಲ್ಲ, ಡೈರೆಕ್ಟಾಗಿ ನನಗೆ ಟ್ರೈಪಾಡ್ ಬಂತು ಗೈಸ್. ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ. ಯಾಕಂತ ಹೇಳಿದರೆ ನಾನು ಅಂದ್ಕೊಳ್ತಿದ್ದೆ, ನಾನು ನಿಜ ಹೇಳ್ತೀನಿ, ನಾನು ಅಂದ್ಕೊಳ್ತಾನೆ ಇದ್ದೆ ಯಾಕೆ ಬಂದಿದ್ರೆ ಚೆಂದ ಇತ್ತಿಲ್ಲ, ಆದರೆ ಒಂದು ಕೈಯಲ್ಲಿ ಇಟ್ಕೊಂಡು ಮಾಡಬೇಕಲ್ಲ ಅಂತ ಹೇಳಿ. ಫೈನಲಿ ಟ್ರೈಪಾಡ್ ಬಂತು ನೋಡಿ, ಫೈನಲಿ ಬಂತು. ಇವಾಗಾದರೆ ನನಗೆ ಇವಾಗ ತುಂಬ ಖುಷಿಯಲ್ಲಿ ಮಾಡ್ಬೋದು. ಯಾಕಂತ ಹೇಳಿದರೆ ಇದರಲ್ಲಿ ಮೊಬೈಲ್ ಇಟ್ಟು ಆರಾಮ್ಸೆ ನಾನು ಕುಕ್ಕಿಂಗ್ ವೀಡಿಯೋಸ್ ಕೂಡ ಮಾಡ್ಬೋದು, ಅದೇ ರೀತಿ ಐಸ್ ಕ್ರೀಮ್ ಕೂಡ ಮಾಡ್ಬೋದು. ಹಾಗೆ ಗೈಸ್, ನಾನು ಇವತ್ತು ಎಂತ ಪ್ಲ್ಯಾನ್ ಮಾಡಿದ್ದೆ ಗೊತ್ತಾ, ನಾನು ಅಂದ್ಕೊಂಡಿದ್ದೆ ಮಕ್ಕಳು ಬರುವ ಮುಂಚೆ ಎಲ್ಲ ಐಸ್ ಕ್ರೀಮ್ ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಅಂದರೆ ಬೆಳಗ್ಗೆ ಬೇಗನೆ ಒಂದು 11ಗೆ ಎಲ್ಲ ಮಾಡಿ ಇಟ್ಟರೆ ಫ್ರೀಸ್ ಒಂದು 8 hours ಫ್ರೀಸ್ ಆದರೆ ಸಾಕಾಗ್ತದಲ್ಲ, ಆವಾಗ ಸಂಜೆ ಒಂದು 5 o'clockಗೆಲ್ಲ ಆಗ್ಬೋದು ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಆಗಲಿಲ್ಲ ಗೈಸ್. ಅಂದರೆ ನಾನು ಅಲ್ಲಿಂದ ಬರುವಾಗನೇ 10:30 ಆಯಿತು. ಆದಮೇಲೆ ನನ್ನ ಮಗಳಿದ್ಲು, ಅವಳಿಗೆ ತಿನ್ನಿಸಿ ಎಲ್ಲ ಆಗುವಾಗ 11:30 ಆಯಿತು ಕೆಲಸ ಎಲ್ಲ ಆಗುವಾಗ. ಸೊ ಹಾಗೆ ನಾನು ಅಂದ್ಕೊಂಡೆ ಏನಂತ ಹೇಳಿದರೆ, ಹೇಳೋದು ಬೇಡ ಏನು ಕೂಡ, ಪರವಾಗಿಲ್ಲ ಮಧ್ಯಾಹ್ನ ಮಾಡಿ ಫ್ರೀಸಲ್ಲಿ ಇಡುವ, ನೈಟ್ ಆದರೂ ಹೇಳಿ ಒಂದು ಸರ್ಪ್ರೈಸ್ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ನೋಡಬೇಕು ಗೈಸ್ ಏನಾಗ್ತದೆ ಅಂತ ಗೊತ್ತಿಲ್ಲ. ಇವಾಗ ಕಿಚನಿದ್ದು ಕುಕ್ಕಿಂಗ್ ಕೆಲಸ ಎಲ್ಲ ಮುಗೀತು, ತರಕಾರಿ ಸಾರು ಕೂಡ ಆಯಿತು. ಹಾಗೆ ಫಿಶ್ಶಿಗೆ ಮಸಾಲೆ ಹಾಕಿಟ್ಟು ಬಂದಿದ್ದೇನೆ, ಮತ್ತಿ ಮೀನು ಮೊನ್ನೆ ತೊಗೊಂಡಿದ್ವಲ್ಲ ಅದು, ಇನ್ನು ಫ್ರೈ ಮಾಡಬೇಕು. ಸೊ ಅದರ ಕೆಲಸ ಮುಗೀತದೆ. ಹಾಗೆ ಇವಾಗ ಐಸ್ ಕ್ರೀಮ್ ಮಾಡಬೇಕು. ಫೈನಲಿ ಸ್ಟ್ಯಾಂಡ್ ಕೂಡ ಬಂತು. ಸ್ಟ್ಯಾಂಡ್ ನಿಮ್ಮ ಮುಂದೆ ಅಂದರೆ ಟ್ರೈಪಾಡ್ ಓಪನ್ ಮಾಡ್ತೇನೆ ನೋಡಿ ಗೈಸ್. ನನ್ನ ಮಗಳು ಮೊಬೈಲ್ ನೋಡ್ತಿದ್ಲು. ಮೊಬೈಲ್ ಆಫ್ ಹಾಕಿ ಬಾಬು, ಅವಳು ಇವಾಗ ಟ್ರೈಪಾಡ್ ಬಂತಂತ ಹೇಳಿ, ಅಂದರೆ ನಾನು ಇದು ನೋಡಿದ್ಲಲ್ಲ ಪಾರ್ಸಲ್ ನೋಡಿದ ತಕ್ಷಣ ಸ್ಟಾರ್ಟ್ ಮಾಡಿದ್ಲು. ಓಕೆ ನನಗೆ ಕೊಡು ಅಂತೇಳಿ, ಅದಕ್ಕೆ ಅನ್ಬಾಕ್ಸಿಂಗಿಗೆ ಉಂಟಲ್ಲ ರೆಡಿ ಇರ್ತಾಳೆ ಅವಳು. ಸೊ ನೋಡುವ ಬನ್ನಿ ಯಾವ ರೀತಿ ಇದೆ ಅಂತೇಳಿ. ಇದಾದರೂ ಜಾಗ್ರತೆ ಇಟ್ಟರೆ ಸಾಕು ನಾನು ಅಲ್ವಾ, ಸ್ವಲ್ಪ ಕೂಡ ಜಾಗೃತಿ ಇಲ್ಲ ನನಗೆ. ಸೊ ಬಾಕ್ಸ್ ಒಳಗೆ ಹಾಕೋತೀರಾ ಅಲ್ಲ, ಸ್ಕ್ರೂ ಎಲ್ಲ ಇತ್ತು ವಯಸ್ಸೆಲ್ಲ ಬಿದ್ದಿದೆ. ಹಾಗೆ ಇದು ಮೊಬೈಲ್ ಹೋಲ್ಡರ್, ಬಾಕ್ಸೇ പറഞ്ഞിತ್ತು ಓಪನ್ ಹಾಕೋದು. ಇದೆಲ್ಲ ಫಿಟ್ ಮಾಡಬೇಕು. ಫೈನಲಿ ಸಿಕ್ಕಿತು. ಇದು ಆದಷ್ಟು ಜಾಗ್ರತೆಯಲ್ಲಿ ಇಡ್ತೀನಿ ಗೈಸ್. ಅಲ್ಲ, ಇದು ಮೊಬೈಲ್ ಬೇಕು ಸ್ಟ್ಯಾಂಡ್. ಬೇರೆ ಏನು ಐಟಮ್ ಇಲ್ಲ. ಇದು ಇವಾಗ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿ ಆದಮೇಲೆ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆ, ಫಸ್ಟ್ ಇದು ಫಿಕ್ಸ್ ಮಾಡಿ ಮತ್ತೆ ಸಿಗ್ತೀನಿ. ಓಕೆ
ಗೈಸ್ ಹಾಗೆ ಇಲ್ಲಿ ನೋಡಿ ನಾನು ಮ್ಯಾಂಗೋ ಐಸ್ ಕ್ರೀಮ್ ಮಾಡಲಿಕ್ಕೆ ಮ್ಯಾಂಗೋ ಹಾಗೆ ಮಿಲ್ಕ್ ಮೇಡ್ ಹಾಗೆ ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೇನೆ. 3 ಐಟಮ್ ಸಾಕು. ಇವಾಗ ಫಸ್ಟಿಗೆ ನಾವು ಮ್ಯಾಂಗೋದು ಸಿಪ್ಪೆ ಉಂಟಲ್ಲ ಅದೆಲ್ಲ ತೆಗೆದು, ಆ್ಯಕ್ಚುಲಿ ಇದು ತುಂಬ ಹಣ್ಣಾಗಿರಲಿಲ್ಲ, ಮೀಡಿಯಮ್ ಹಣ್ಣಾಗಿದೆ ಅಷ್ಟೇ. ಮ್ಯಾಂಗೋನ ಅದು ತಂದಿದ್ದು ತುಂಬ ಹಣ್ಣಾಗಿದ್ದಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ಜಾಸ್ತಿ ಹಣ್ಣಾಗಿದ್ದು ತೆಗೆದ್ರೆ ಒಂಥರ ನೀರು ಬಿಡುತ್ತೆ. ಸೊ ಹಾಗೆ ಮ್ಯಾಂಗೋ ಮತ್ತು ಮಿಲ್ಕ್ ಮೇಡ್ ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಡಿ. ಅದದು ಒಂದು ಪೇಸ್ಟ್ ಮಾಡಿಡಿ, ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಯಾವುದು ಕೂಡ ಮ್ಯಾಂಗೋ ಸಿಗಬಾರ್ದು ಆ ಥರ ಗ್ರೈಂಡ್ ಮಾಡಿಡಿ. ನೋಡಿ ನಂದು ಅದರದ್ದು ಪೇಸ್ಟ್ ರೆಡಿ ಮಾಡಿ ಇಟ್ಟಿದ್ದೇನೆ. ನಾನು ಒಂದು ಸಲ ಸೀತಾಫಲದ ಐಸ್ ಕ್ರೀಮ್ ಮಾಡಿ ಕೂಡ ಇದರಲ್ಲಿ ಹಾಕಿದ್ದೆ, ಬಟ್ ತುಂಬ ಹಳೆ ವಿಡಿಯೋ, ನೋಡಿದವರು ನೋಡ್ಬೋದು. ತುಂಬ ಒನ್ ಇಯರ್ ಆಗಿರ್ಬೋದು, 1 ಇಯರ್ ಬ್ಯಾಕ್ ವಿಡಿಯೋ ಆಗಿರ್ಬೋದು. ಬಟ್ ಅದರಲ್ಲಿ ಸ್ವಲ್ಪ ಮೆಥಡ್ ಚೇಂಜ್ ಮಾಡಿದ್ದೇನೆ. ಹಾಗೆ ಇವಾಗ ವಿಪ್ಪಿಂಗ್ ಕ್ರೀಮ್ ಹಾಕ್ತಿದ್ದೇನೆ. ನಾನು ಹಾಫ್ ಮಾತ್ರ ವಿಪ್ಪಿಂಗ್ ಕ್ರೀಮ್ ಯೂಸ್ ಮಾಡೋದು. ಬೇಕಿದ್ದರೆ ನೀವು ಫುಲ್ ಕ್ವಾಂಟಿಟಿಯಲ್ಲಿ ಮಾಡಬೇಕಾದ್ರೆ ಫುಲ್ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಮಾಡಿದಷ್ಟೇ, ಹಾಫ್ ನಾನು ಹಾಗೇ ತೆಗೆದಿಟ್ಟಿದ್ದೇನೆ. ಇವಾಗ ಈ ವಿಪ್ಪಿಂಗ್ ಕ್ರೀಮ್ ಚೆನ್ನಾಗಿ ಬೀಟ್ ಮಾಡಿ ಆದಮೇಲೆ ಅದಕ್ಕೆ ಇವಾಗ ನಾವು ಮ್ಯಾಂಗೋ ಇದ್ದು ಪೇಸ್ಟ್ ಮಾಡಿಟ್ಟಿದ್ವಲ್ಲ, ಮ್ಯಾಂಗೋ ಮತ್ತು ಮಿಲ್ಕ್ ಮೇಡ್, ಅದನ್ನು ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅಂದರೆ ಇವಾಗ ಬೀಟರ್ ಬೇಕಂತ ಇಲ್ಲ, ಸ್ಪ್ಯಾಚುಲದಲ್ಲಿ ಮಿಕ್ಸ್ ಮಾಡಿದರೆ ಸಾಕು. ಹಾಗೆ ನಾನು ಶಿಫ್ಟ್ ಮಾಡಿದೆ ಗೈಸ್, ಅದು ಸ್ವಲ್ಪ ಸಣ್ಣದಾಯಿತು ಬೌಲ್, ಅದಕ್ಕೆ ನಾನು ಬೇರೆ ಬೌಲಲ್ಲಿ ಶಿಫ್ಟ್ ಮಾಡಿದೆ. ಇವಾಗ ನಾನು ಸಣ್ಣ ಸಣ್ಣ ಕ್ಯೂಬ್ ಥರ ಪೀಸ್ ಕಟ್ ಮಾಡಿಟ್ಟಿದ್ದೆ ಮ್ಯಾಂಗೋದು, ಅದು ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ. ನಮಗೆ ತಿನ್ನುವಾಗ ತುಂಬ ಚೆನ್ನಾಗಿ ಮ್ಯಾಂಗೋದೊಂದು ಫೀಲ್ ಬೇರೆ ಸಿಗುತ್ತೆ. ಸೊ ಬೇಕಿದ್ರೆ ಹಾಕ್ಬೋದು, ಇಲ್ಲದ್ರೆ ಬೇಡ, ಸ್ಕಿಪ್ ಮಾಡ್ಬೋದು, ಆಪ್ಷನಲ್. ಹಾಗೆ ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಿದ್ದೇನೆ. ಒಂದು 6 ಅವರ್ ಆದರೂ ಫ್ರೀಸ್ ಮಾಡಿ ಅಟ್ಲೀಸ್ಟ್, ಇಲ್ಲಾದರೆ 8 ಅವರ್ಸ್ ಆಗಲಿ, ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನೊಂದೆಂತ ಅಂತ ಹೇಳಿದರೆ, ಜಾಸ್ತಿ ಫ್ರೀಸ್ ಮಾಡಿದರೆ ನಮಗೆ ಸ್ಕೂಪಲ್ಲಿ ತೆಗಲಿಕ್ಕೆ ಅಷ್ಟು ಕಷ್ಟ ಆಗ್ತದೆ, ತುಂಬ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಜಾಸ್ತಿ ಫ್ರೀಸ್ ಮಾಡೋದಕ್ಕಿಂತ ಸ್ವಲ್ಪ ಲೈಟಾಗಿ ಫ್ರೀಸ್ ಮಾಡಿದರೆ ಒಳ್ಳೆಯದು. ಹಾಗೆ ಇಲ್ಲಂತೂ ನೋಡಿ ಫುಲ್ಲು ಮಳೆ ಗೈಸ್, ಫುಲ್ ಅಂದರೆ ಫುಲ್ಲು ಮಳೆ. ಈ ಒಂದು ಮಳೆಯಲ್ಲಿ ನಾನು ಇವತ್ತು ಐಸ್ ಕ್ರೀಮ್ ಮಾಡಲಿಕ್ಕೆ ನಿಂತಿದ್ದೇನೆ. A few moments later. ಹಾಗೆ ನೋಡಿ ಗೈಸ್, ನಮ್ಮದು ಐಸ್ ಕ್ರೀಮ್ ರೆಡಿ ಆಯಿತು. ನಾನು ಆಫ್ಟರ್ 8 ಅವರ್ಸ್ ಐಸ್ ಕ್ರೀಮ್ ಓಪನ್ ಮಾಡ್ತಿದ್ದೇನೆ. ಆ್ಯಕ್ಚುಲಿ ನನಗೆ ಇದೊಂದು ಮಿಸ್ಟೇಕ್ ಗೊತ್ತಾಯಿತು ಇವಾಗ. ಯಾಕಂತ ಹೇಳಿದರೆ ನನ್ನ ಜೊತೆ ಸ್ಕೂಪ್ ಇಲ್ಲ, ಸೊ ನಾ ಸೌಟಲ್ಲಿ ಈ ಥರ ಸ್ಕೂಪ್ ಮಾಡಿ ತೆಗೆಯೋದು. ಬಟ್ ನನಗೆ ತುಂಬಾ ಕಷ್ಟ ಆಯಿತು, ಯಾಕಂತ ಹೇಳಿದರೆ ತುಂಬಾ ಫ್ರೀಸ್ ಆಗಿತ್ತಲ್ಲ. ಜಾಸ್ತಿ ಫ್ರೀಸ್ ಮಾಡಲಿಕ್ಕೆ ಹೋಗಬೇಡಿ, ಅದಕ್ಕೆ ನಾನು ಹೇಳಿದ್ದು. ಹಾಗೆ ಸ್ವಲ್ಪ ಮೇಲೆಗೆ ಬಾದಾಮ್ ಮತ್ತು ಪಿಸ್ತದ್ದು ಸ್ಲೈಸ್ ಮಾಡಿ ಹಾಕಿದ್ದೇನೆ ನೋಡಿ. ಆ್ಯಕ್ಚುಲಿ ಹೇಳಬೇಕಾದ್ರೆ ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ಇಲ್ಲಂತೂ ಯಾವ ರೀತಿ ಇದೆ ವೆದರ್ ಅಂತ ನೋಡಿ ಗೈಸ್, ತುಂಬಾ ಫಾಗಿ ಆಗಿದೆ ಫುಲ್ ವೆದರ್. ಹಾಗೆ ಮಕ್ಕಳಿಗೆ ಸರ್ಪ್ರೈಸಿಗೆ ಐಸ್ ಕ್ರೀಮ್ ತಂದು ಕೊಟ್ಟು, ಆ್ಯಕ್ಚುಲಿ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಐಸ್ ಕ್ರೀಮ್ ಮಾಡಿದ್ದೆ ಅಂತ ಹೇಳಿ. ಬಟ್ ಐಸ್ ಕ್ರೀಮ್ ನೋಡಿ ಅಂತೂ ಅವರಿಗೆ ತುಂಬಾ ಖುಷಿಯಾಯಿತು. ನಾನು ಹೇಳ್ತಿದ್ದೆ ಮ್ಯಾಂಗೋ ಐಸ್ ಕ್ರೀಮ್ ಮಾಡಬೇಕು ಅಂತ ಹೇಳಿ, ಬಟ್ ಅವರಿಗಂತೂ ತುಂಬಾ ಖುಷಿಯಾಯಿತು. ಹಾಗೆ ಈ ವೆದರಲ್ಲಿ ತಿನ್ನಲಿಕ್ಕೆ ಆ್ಯಕ್ಚುಲಿ ತುಂಬಾ ಮಜಾ ಇದೆ ಗೈಸ್ ಐಸ್ ಕ್ರೀಮ್ ಮಾಡಿ ತಿನ್ನಲಿಕ್ಕೆ. ಹಾಗೆ ತುಂಬ ಟೇಸ್ಟಿಯಾಗಿತ್ತು. ನಾವು ಅಂದ್ಕೊಂಡಿರಲಿಲ್ಲ ಎಷ್ಟು ಟೇಸ್ಟಿ ಆಗುತ್ತೆ ಅಂತ ಹೇಳಿ. ಹೆಂಗಿದೆ ಅಣ್ಣ? ಸೂಪರಾ? ನೀರ್ನಲ್ಲುಂಡ? ಮೊನ್ನೆ ಮೈಸೂರಲ್ಲಿ ಸಣ್ಣ ಪೀಸಿಗೆ 50 ರೂಪಾಯಿ ಕೊಟ್ಟಿರಿ ಅಲ್ಲ? 50 ರೂಪಾಯಿ. ಇದು ನ್ಯಾಚುರಲ್ ಟೇಸ್ಟ್ ಅಲ್ಲೇ? ಸ್ಯಾಲೆ